ನೀರ್ ದೋಸೆಗೆ ಚಟ್ನಿ ಎಲ್ಲ ಓಕೆ, ಬಟ್ ನೀರ್ ದೋಸೆ ಮತ್ತೆ ಪನೀರ್ ಗೀ ರೋಸ್ಟ್ ಯಾವ್ದಾದ್ರು ಒಟ್ಟಿಗೆ ತಿಂದಿದ್ದೀರಾ? ಅದು ಬಿಡಿ, ನೀವು ಈ ತರ ಪನೀರ್ ಗೀ ರೋಸ್ಟ್ ಒಮ್ಮೆ ಮನೇಲಿ ಟ್ರೈ ಮಾಡಿದ್ರೆ ಗೋಬಿ ಮಂಚೂರಿ ಬೇಡ ಪನೀರ್ ಗೀ ರೋಸ್ಟ್ ಮಾಡು ಅಂತ ಹೇಳ್ತೀರಾ, ಅಷ್ಟು ಟೇಸ್ಟಿ ಆಗಾಗ್ತದೆ. ಮಸಾಲೆ ಮಾಡ್ಲಿಕ್ಕೆ ಐ ಆಮ್ ಯೂಸಿಂಗ್ ಪಹಾಡನ್ಸ್ ಫಾರ್ಮ್ ನವರ ಫ್ರೆಶ್ ಹಿಮಾಚಲಿ ಕೌಗಿ. ಇದರ ಅರೋಮಾ ಇಸ್ ಸೋ ರಿಫ್ರೆಶಿಂಗ್. ಆಲ್ಸೋ ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಹೇಗಿದೆ ಅಂತ. ಆಲ್ಸೋ ಯು ಕ್ಯಾನ್ ಯೂಸ್ ಮೈ ಕೂಪನ್ ಕೋಡ್ ದಿಸ್ ಪ್ರಾಮಿನ್ ಕುಕ್ಸ್ ಅಂಡ್ ಅವೇಲ್ 250 rupees ಆಫ್. ಈಗ ಒಂದು ಬಾಣಲೆಗೆ ತುಪ್ಪ ಹಾಕಿ 5 ರಿಂದ 6 ಕುಮಟೆ ಮೆಣಸು, 1 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 1/4 ಚಮಚ ಮೆಂತೆ, ಅರ್ಧ ಚಮಚ ಬ್ಲಾಕ್ ಪೆಪ್ಪರ್, 1 ಚಮಚ ಸಾಂಫ್ ಇದನ್ನೆಲ್ಲ ಹಾಕಿ ಚಂದ ಮಾಡಿ ಫ್ರೈ ಮಾಡಿ. ಪರಿಮಳ ಬಂದ್ಮೇಲೆ ಒಂದು 4 ಗಾರ್ಲಿಕ್ ಹಾಕಿ ಇದೆಲ್ಲ ಚಂದ ರೋಸ್ಟ್ ಆದ್ಮೇಲೆ ಇದನ್ನೀಗ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ಸ್ವಲ್ಪ ಹುಳಿ ನೀರು ಹಾಕಬೇಕು, ಬೇಕಾದಷ್ಟು ನೀರ್ ಹಾಕೊಳ್ಳಿ. ಈ ತರ ಕನ್ಸಿಸ್ಟೆನ್ಸಿ ಬರುವಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಪನೀರನ್ನ ತುಪ್ಪದಲ್ಲಿ ಲೈಟ್ ಆಗಿ ಫ್ರೈ ಮಾಡಬೇಕು. ಪನೀರನ್ನ ಮೀಡಿಯಂ ಸೈಜ್ ಕಟ್ ಮಾಡಿ, ತುಂಬಾ ಸಣ್ಣದಲ್ಲ ತುಂಬಾ ದೊಡ್ಡದಲ್ಲ. ಈಗ ಉಲ್ಟಾ ಮಾಡಿ ಮತ್ತೊಂದ್ ಸೈಡ್ ಫ್ರೈ ಮಾಡಿ. ಫ್ರೈ ಆದ್ಮೇಲೆ ಇದನ್ನ ಸೈಡ್ ಗೆ ತೆಗೆದಿಡಿ. ಈಗ ಮಸಾಲೆ ಮಿಕ್ಸ್ ಮಾಡ್ಲಿಕ್ಕೆ ಅದೇ ಬಾಣಲೆಗೆ ಪುನಃ ತುಪ್ಪ ಹಾಕಿ ಫೈನ್ ಆಗಿ ಚಾಪ್ ಮಾಡಿರುವ ನೀರುಳ್ಳಿ ಹಾಕಿ, ಅದಾದ್ಮೇಲೆ ಒಗ್ಗರಣೆ ಸೊಪ್ಪು. ಈಗ ನೀವು ಮಾಡಿದ ಪೇಸ್ಟ್ ಹಾಕೊಳ್ಳಿ, ನೀರ್ ಚೂರ್ಸ ಹಾಕ್ಬೇಡಿ. ಈಗ ನಿಮ್ಮ ಮಸಾಲೆಗೆ ಸ್ವಲ್ಪ ಟರ್ಮರಿಕ್, ಬೇಕಾದಷ್ಟು ಸಾಲ್ಟ್ ಹಾಕಿ ತುಪ್ಪ ಬಿಡುವ ತನಕ ಬಾಡಿಸಿ ಇದನ್ನ. ಮತ್ತೆ ಈ ಕನ್ಸಿಸ್ಟೆನ್ಸಿ ಮತ್ತೆ ಈ ಕಲರ್ ಬಂದಾಗ ದಪ್ಪ ಮೊಸರು ಹಾಕ್ಬೇಕು. ಇದು ನಿಮ್ಮ ಮಸಾಲೆನ ಬ್ಯಾಲೆನ್ಸ್ ಮಾಡ್ತದೆ. ಅದಾದ್ಮೇಲೆ ಬೆಲ್ಲ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ, ಲಾಸ್ಟ್ ಗೆ ಫ್ರೈ ಮಾಡಿದ ಪನೀರ್ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ. ಅಷ್ಟೇ, ಪನೀರ್ ಗೀ ರೋಸ್ಟ್ ಇಸ್ ರೆಡಿ. ಟ್ರೈ ಮಾಡಿ ನೋಡಿ, ಸೂಪರ್ ಆಗ್ತದೆ.